ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಎಲ್ಲರಿಗೂ ಒಂದು ಯೂಸ್ಫುಲ್ ವಿಡಿಯೋ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಮಿಕ್ಸಿಗಳು ಎಷ್ಟೇ ಕ್ಲೀನ್ ಮಾಡಿದ್ರು ಹಳೆಯ ಥರ ಕಾಣಿಸುತ್ತೆ. ಹಾಗೆ ಹಳೆ ಮಿಕ್ಸಿಗಳನ್ನು ನಾವು ಈ ಟಿಪ್ಸನ್ನು ಬಳಸಿ ಕ್ಲೀನ್ ಮಾಡಿದ್ರಂತೂ ಹೊಸ ಮಿಕ್ಸಿಯನ್ನು ಮೀರಿಸೋ ಥರ ಇರುತ್ತೆ ಆ ಜಾರ್ಗಳು, ಮಿಕ್ಸಿಯನ್ನು. ಸೊ ಹಾಗಾದರೆ ಈ ವಿಡಿಯೋ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದಂತೂ ಮರಿಲೇಬೇಡಿ ಫ್ರೆಂಡ್ಸ್. ನೋಡಿ ಮಿಕ್ಸಿ ಎಷ್ಟು ಗಲೀಜಾಗಿದೆ, ಜಾರು ಅಷ್ಟೇ ಎಷ್ಟು ಗಲೀಜಾಗಿದೆ ನೋಡಿದ್ದೀರಲ್ವಾ. ಸೊ ಈಗ ಇದನ್ನು ಕ್ಲೀನ್ ಮಾಡೋದು ಯಾವ ರೀತಿ ಅನ್ನೋದು ಇವತ್ತಿನ ವಿಡಿಯೋ ನೋಡೋಣ ಬನ್ನಿ. ನೋಡಿ, ಈಗ ಒಂದು ಕಪ್ ತಗೊಂಡು ಸೋಡಾ ತೊಗೊತಾ ಇದ್ದೀನಿ. ಅಡುಗೆ ಸೋಡಾ ಬರುತ್ತಲ್ವ, ಅದನ್ನು ಒಂದು 2 ಟೀ ಸ್ಪೂನ್ ಲೆಕ್ಕದಲ್ಲಿ ತಗೊಳ್ಳಿ. ಸೋಡಾ ಹಾಕಿದ ನಂತರ ಈನೋ ಪಾಕೆಟ್ ಒಂದು ಫುಲ್ಲು ಪಾಕೆಟನ್ನು ಹಾಕ್ಕೊಳ್ಳಿ. ಮಿಗಿಲ್ದ್ರೆ ನಿಮಗೆ ಈ ಪೇಸ್ಟು ಬೇರೆ ಕ್ಲೀನಿಂಗ್ ಪರ್ಪಸ್ಗೆ ಬಳಸ್ಕೋಬೋದು. ವೆನಿಗರ್, ನಿಮ್ಮ ಹತ್ರ ವೆನಿಗರ್ ಇಲ್ಲ ಅಂದರೆ ನಿಂಬೆಹಣ್ಣನ್ನು ಸಹ ನೀವು ಹಾಕ್ಕೊಳ್ಬೋದು. ವೆನಿಗರು 2 ಟೀ ಸ್ಪೂನ್ ಲೆಕ್ಕದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದಾದ ನಂತರ ಪಾತ್ರೆ ತೊಳೆಯೋದಕ್ಕೆ ಬಳಸ್ತೀರಲ್ವ ಲಿಕ್ವಿಡು, ನೀವು ಯಾವುದಾದ್ರೂ ಆಗಿರ್ಬೋದು, ವಿಮ್ ಆಗಿರ್ಬೋದು, ಯಾವ್ದು ನೀವು ಮನೆಯಲ್ಲಿ ಯಾವ್ದು ಬಳಸ್ತೀರೋ ಅದನ್ನು ಹಾಕ್ಕೊಂಡು ನೋಡಿ ಒಂದು ವೇಸ್ಟ್ ಬ್ರಷ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ವೇಸ್ಟ್ ಬ್ರಷ್ ಅಂತೂ ಬೇಕೇ ಬೇಕಾಗುತ್ತೆ ಈ ಕ್ಲೀನಿಂಗಲ್ಲಿ. ಜಾರ್ ತಗೊಂಡು ಮತ್ತೆ ಫಸ್ಟೇನೆ ನಾವು ಜಾರ್ಗೆ ಈ ಲಿಕ್ವಿಡನ್ನು ಅಪ್ಲೈ ಮಾಡಿ ಬಿಟ್ಬಿಟ್ರೆ ಚೆನ್ನಾಗಿ ನೆಂದಿರುತ್ತೆ, ಆ ಕೊಳೆ ಅನ್ನೋದು ಕ್ಲೀನಾಗಿ ಹೋಗ್ಬಿಡುತ್ತೆ. ಸೊ ಅದರಿಂದ ಜಾರ್ಗೆ ಫಸ್ಟ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಆ ಜಾರ್ ಬೇಸ್ಗಳಲ್ಲಿ ತುಂಬ ಗಲೀಜಿರುತ್ತೆ. ನಾನು ನಿಮಗೆ ಕ್ಲೀನಿಂಗ್ ಮಾಡಿ ತೋರ್ಸೋಣ ಅಂತಲೇ ತುಂಬ ದಿನದಿಂದ ನಾನು ಕ್ಲೀನ್ ಮಾಡಿದೆ, ಹಾಗೆ ಬಿಟ್ಟಿದ್ದೆ. ಯಾವ ರೀತಿ ಅಂದರೆ ಈ ಸಂದಿಗಳಲ್ಲಿ ಮತ್ತು ಆ ಎಡ್ಜ್ಗಳಲ್ಲಿ ಪ್ರತಿಯೊಂದಕ್ಕೂ ಚೆನ್ನಾಗಿ ಅಪ್ಲೈ ಮಾಡಿ. ನೋಡಿ, ಅಪ್ಲೈ ಮಾಡಿದ ನಂತರ ಆ ಜಾರ್ ಬೇಸ್ಗೆ ಸ್ವಲ್ಪ ಲಿಕ್ವಿಡನ್ನು ಹಾಕಿ ಬಿಟ್ಬಿಡಿ, ಅದು ವರ್ಕ್ ಆಗ್ತಾ ಇರುತ್ತೆ. ಅಷ್ಟರಲ್ಲಿ ನಾವು ಮಿಕ್ಸಿಯನ್ನು ಕ್ಲೀನ್ ಮಾಡ್ಕೊಳ್ಳೋಣ. ಸುಮಾರು ಈ ಮಿಕ್ಸಿ ನಮ್ಮದು ಒಂದು 13 ವರ್ಷದ ಮಿಕ್ಸಿ. ಈಗ ಮೊದಲನೇ ಸ್ಟೆಪ್ಪಲ್ಲಿ ಪಾತ್ರೆ ತೊಳೆಯುವಂತಹ ಸ್ಕ್ರಬ್ಬನ್ನು ತಗೊಂಡು ನಾವು ಮಾಡಿಟ್ಕೊಂಡಿರೋಂತಹ ಲಿಕ್ವಿಡನ್ನು ಮಿಕ್ಸಿಗೆ ಪೂರ್ತಿ ಅಪ್ಲೈ ಮಾಡೋಣ. ಜಾಸ್ತಿ ನೀವು ಫೋರ್ಸ್ ಮಾಡಿ ಸ್ಕ್ರಬ್ಬಿಂದ ಉಜ್ಜೋದಕ್ಕೆ ಹೋಗಬೇಡಿ ಮಿಕ್ಸಿಯನ್ನು, ಎಲ್ಲ ಕ್ರ್ಯಾಚಸ್ ಬಿದ್ದುಬಿಡುತ್ತೆ. ಸೊ ಅದರಿಂದ ಸುಮ್ಮನೆ ಹಾಗೆ ಅಪ್ಲೈ ಮಾಡಿ ಸಾಕು. ಕ್ಲೀನ್ ಮಾಡೋ ಪ್ರೋಸೆಸ್ ಯಾವುದರಲ್ಲಿ ಅನ್ನೋದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಮೇನ್ ಎಲ್ಲಿ ಗಲೀಜೆಲ್ಲ ಜಾಸ್ತಿ ಇದೆ ಅಲ್ಲೆಲ್ಲ ನೀಟ್ ಮಾಡ್ಕೊಳ್ಳಿ. ಹಾಗೆಯೇ ಆ ಮಿಕ್ಸಿ ಒಳಗಡೆ ನೀರು ಹೋಗದೆ ಇರೋ ರೀತಿ ನೀವು ಕ್ಲೀನನ್ನು ಮಾಡ್ಕೊಳ್ಳಿ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಮೋಟ್ರ್ ಒಳಗಡೆ ನೀರು ಹೋಗ್ಬಿಟ್ರೆ ಆಮೇಲೆ ಮಿಕ್ಸಿ ರಿಪೇರಿ ಆಗಿಬಿಡುತ್ತೆ. ಸೊ ಅದರಿಂದ ನೀವು ಕರೆಕ್ಟಾಗಿ ನೋಡಿ ಕ್ಲೀನ್ ಮಾಡ್ಕೊಳ್ಳಿ. ಈಗ ನೋಡಿ, ಹಳೆ ಬ್ರಷನ್ನು ತಗೊಂಡು ಎಲ್ಲೆಲ್ಲ ಗಲೀಜಿದೆ ನೋಡಿ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ ಬ್ರಷಿಂದ ಉಜ್ಕೊಳ್ಳಿ. ಆ ಬೇಸ್ ಹತ್ರನೇ ತುಂಬ ಗಲೀಜಿರುತ್ತೆ. ಜಾರ್ಗಳಲ್ಲೂ ಅಷ್ಟೇ, ಮಿಕ್ಸಿಯಲ್ಲೂ ಅಷ್ಟೇ ಬೇಸ್ ಹತ್ರ ತುಂಬ ಗಲೀಜಿರುತ್ತೆ. ಸೊ ಆ ಮಧ್ಯ ಹೆಡ್ಜ್ಗಳಲ್ಲಿ ನಾವು ಏನಾದರೂ ಮಸಾಲೆ ಅದು ರುಬ್ಬಬೇಕಾದ್ರೆ ಅದೆಲ್ಲ ಸೋರಿರುತ್ತೆ. ಹಾಗೆಯೇ ನಾವು ಅಡುಗೆ ಮಾಡುವಂತಹ ಕೈಗಳಲ್ಲೆಲ್ಲ ಮುಟ್ಟಿರ್ತೀವಿ. ಇದು ವೈಟ್ ಮಿಕ್ಸಿ ನಾನು ಸುಮಾರು 12 ವರ್ಷದಿಂದ ಬಳಸ್ತಾ ಇದ್ದೀನಿ. ನಾನು ಕ್ಲೀನ್ ಮಾಡಿ ತೋರಿಸ್ತೀನಿ ನಿಮಗೆ ಎಷ್ಟು ವೈಟಾಗಿ ಹೊಸ ಮಿಕ್ಸಿ ಥರ ಕಾಣಿಸುತ್ತೆ ಅಂತ ಹೇಳಿ. ನೋಡಿ, ಈ ಪ್ರೋಸೆಸ್ಸಲ್ಲಿ ನೀವು ಕ್ಲೀನಾಗಿ ನೀಟ್ ಮಾಡ್ಕೊಳ್ಳಿ. ಆ ವಯರ್ ಏನಿದೆ, ವಯರು ಸಹ ತುಂಬಾ ಗಲೀಜಾಗಿತ್ತು. ಸೊ ವಯರ್ಗೂ ಸಹ ಈ ಲಿಕ್ವಿಡನ್ನು ಅಪ್ಲೈ ಮಾಡಿ ಫಸ್ಟು. ಬ್ರಷ್ ಅಂತೂ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ಹಳೆ ಬ್ರಷ್ಗಳಿದ್ದರೆ ಮನೆಯಲ್ಲಿ ಬಿಸಾಕಲಿಕ್ಕೆ ಹೋಗಬೇಡಿ. ಈ ರೀತಿ ಕ್ಲೀನಿಂಗ್ ಪರ್ಪಸ್ಗೆ ಇದು ಏನಿದೆ ಪ್ಲಗ್ ಹತ್ರ ಅಂತೂ ತುಂಬ ಗಲೀಜಿರುತ್ತೆ. ನೋಡಿ, ಅದಕ್ಕೆ ನೀರು ಅಪ್ಲೈ ಆಗದೆ ಇರೋ ರೀತಿ ನೀಟಾಗಿ ಮಾಡ್ಕೊಳ್ಳಿ. ಮತ್ತು ಒಂದು ಟವಲನ್ನು ತೇವದ ಬಟ್ಟೆ ಮಾಡಿಕೊಂಡು ಈಗ ಅಪ್ಲೈ ಮಾಡಿರೋ ಅಂತಹ ಲಿಕ್ವಿಡ್ನೆಲ್ಲ ನೀಟಾಗಿ ಒರೆಸ್ಕೊಂಬಿಡೋಣ. ಎಡ್ಜ್ಗಳ ಹತ್ರನೇ ನಮಗೆ ತುಂಬ ಗಲೀಜು ಸೇರಿಕೊಂಡು ಮಿಕ್ಸಿ ಹಳೆಯದಾಗಿ ಕಾಣಿಸ್ಕೊಳ್ಳೋದು. ಸೊ ಅದರಿಂದ ಎಡ್ಜ್ಗಳ ಹತ್ರ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಒಂದು ಸಾರಿ ಡೀಪ್ ಕ್ಲೀನ್ ಮಾಡಿಬಿಟ್ರೆ ನೀವು ಸುಮಾರು ಒಂದು 2-3 ತಿಂಗಳು ಕೈ ಹಿಡೋ ಆಗಿಲ್ಲ. ಸುಮ್ಮನೆ ಹಾಗೆ ಮೇಲಿಂದ ಮೇಲೆ ಮಸಾಲೆ ರುಬ್ಕೊಂಡಾಗ ಒರೆಸ್ಕೊಂಡ್ರೆ ಅಷ್ಟೇ ನೀಟಾಗಿರುತ್ತೆ ಮಿಕ್ಸಿ.
ನೋಡಿ ಸುಮಾರು ಒಂದು 50 ಭಾಗ ಮಿಕ್ಸಿ ನೀಟಾಗ್ಬಿಡ್ತು. ಆ ಲಿಕ್ವಿಡ್ ಹಚ್ಚಿದ ತಕ್ಷಣವೇ ಏನಿದೆ ಹಳೆ ಕರೆಗಳು ಎಲ್ಲ ಕ್ಲೀನ್ ಆಗಿಬಿಡುತ್ತೆ. ನೀವು ಮಧ್ಯ ಮಧ್ಯ ಟವಲನ್ನು ಬೇರೆ ನೀರಿಂದ ಕ್ಲೀನ್ ಮಾಡಿ ಒರೆಸ್ಕೊಳ್ಳಿ. ಎಲ್ಲ ಪೂರ್ತಿ ಒಂದೇ ಟವಲಲ್ಲಿ ಒಂದೇ ರೀತಿ ಒರೆಸೋಕ್ಕೋದ್ರೆ ಆ ಟವಲಲ್ಲಿರೋ ಗಲೀಜೆ ಸೇರ್ಕೊಂಡು ಮತ್ತೆ ಗಲೀಜು ಥರನೇ ಕಾಣಿಸುತ್ತೆ. ನಾನು 2 ಸಾರಿ ಟವಲನ್ನು ನೀಟ್ ಮಾಡಿಕೊಂಡು ಒರೆಸ್ತಾ ಇರೋದು. ಸೊ ಇದೆಲ್ಲ ಆದಮೇಲೆ ಒಂದು 50% ಕ್ಲೀನ್ ಆದಮೇಲೆ ಮತ್ತೆ ಸ್ವಲ್ಪ ನೀವು ಪಾತ್ರೆ ತೊಳೆಯುವಂತಹ ಲಿಕ್ವಿಡನ್ನು ಹಾಕ್ಕೊಂಡು ಒಂದು ಬ್ರಷಿಂದ ಮತ್ತೆ ಎಲ್ಲ ನೀಟಾಗಿ ಒಂದು ಸಾರಿ ಲಿಕ್ವಿಡ್ ಏನಿದೆ ಅದನ್ನು ಅಪ್ಲೈ ಮಾಡಿ ಉಜ್ಜಿ ಒರೆಸ್ಕೊಂಬಿಟ್ರೆ ಅಂತೂ ಸೇಮ್ ನೀವು ಶೋರೂಮಿಂದ ತಂದಿರ್ತೀರಲ್ವ ಅದೇ ಥರನೇ ಇರುತ್ತೆ ಮಿಕ್ಸಿ. ಬೇಸ್ ಹತ್ರ ಅಂತೂ ನೀರು ಬಿಡಬೇಡ್ರಿ, ಹುಷಾರಾಗಿ ಈ ಪಾರ್ಟ್ ಮಾತ್ರ ಹಾಗೆ ಕ್ಲೀನಾಗಿ ಒರೆಸ್ಕೊಂಬಿಡಿ. ಹಿಂದೆನೇ ಹಾಕಿ ನೀವು ಲಿಕ್ವಿಡ್ ಹಾಕಿ ಬಿಟ್ಟು ಮತ್ತೆ ಒರೆಸೋ ಅಷ್ಟರಲ್ಲಿ ಒಳಗಡೆ ಸೇರಿಬಿಟ್ಟಿರುತ್ತೆ ನೀರು, ಶಾಕ್ ಹೊಡೆಯುತ್ತೆ. ನಾನು ಮೊದಲೇ ಹೇಳ್ದಾಗೆ ಮೋಟ್ರು ಅದು ರಿಪೇರಿ ಆಗಿಬಿಡುತ್ತೆ. ನೋಡಿ ಒಂದೇ ಸಾರಿಗೆ ಎಲ್ಲ ಕ್ಲೀನ್ ಆಗಿಬಿಡ್ತು. ಮತ್ತು ಇನ್ನೊಂದು ಸಾರಿ ಇರಲಿ ಅಂದ್ಬಿಟ್ಟು ಸುಮ್ಮನೆ ಹಾಗೆ ಮೇಲಿಂದ ಮೇಲೇ ಲಿಕ್ವಿಡ್ ಹಾಕ್ದೇನೆ ಪಾತ್ರೆ ತೊಳೆಯೋ ಒಂದು ಲಿಕ್ವಿಡನ್ನು ಮಾತ್ರ ಹಾಕಿ ಒರೆಸ್ಕೊಡ್ತಾ ಇದ್ದೀನಿ. ಟವಲನ್ನು ಮಾತ್ರ ಗಲೀಜಾಗಿದ್ದ ತಕ್ಷಣವೇ ನೀರಲ್ಲಿ ಹಾಕಿ ಹಿಂಡ್ಕೊಂಡು ಟೈಟಾಗಿ ಒಂದು ಸಾರಿ ಈ ರೀತಿ ಒರೆಸ್ಕೊಂಬಿಡಿ. ನೋಡಿ ಎಷ್ಟು ಪಳ ಅಂತ ಇದೆ ಮಿಕ್ಸಿ. ನೀವು ಫಸ್ಟ್ ನೋಡಿದ್ದಕ್ಕೂ ಇವಾಗ ನೋಡಿದ್ದಕ್ಕೂ ಏನು ಅನಿಸುತ್ತೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನಿಮಗೆ ಯಾವ ರೀತಿ ಕ್ಲೀನಿಂಗ್ ಪರ್ಪಸ್ ವೀಡಿಯೋಸ್ ಬೇಕು ಮತ್ತು ನಾನು ಕ್ಲೀನಿಂಗ್ ಮಾಡಿದ ರೀತಿ ಸರಿ ಇದೆಯಾ ಇಲ್ಲ ಅನ್ನೋದು ನೀವು ಯಾವುದೊಂದು ಕಾಮೆಂಟ್ ಮಾಡಿ ತಿಳಿಸಿದ್ರೆ ನನಗೆ ಒಂದು ಮೋಟಿವೇಶನ್ ಬರುತ್ತೆ ಮತ್ತೆ ವೀಡಿಯೋಸ್ ಹಾಕೋದಕ್ಕೆ. ಆ ಸ್ವಿಚ್ ಹತ್ರ ನೋಡಿ ನಾವು ಗಡಿ ಬಿಡಿ ಅಂತ ಅಡುಗೆ ಮಾಡೋ ಅಂಥ ಟೈಮಲ್ಲಿ ಎಲ್ಲ ಕೈಗಳಲ್ಲೆಲ್ಲ ಮುಟ್ಟಿರ್ತೀವಲ್ವ, ಅಲ್ಲೇ ನಮಗೆ ತುಂಬ ಗಲೀಜು ಅನ್ನೋದು ಕಾಣಿಸುತ್ತೆ. ಅಲ್ಲಿ ಸ್ವಲ್ಪ ರಫ್ ಆಗಿ ಕ್ಲೀನ್ ಮಾಡ್ಕೊಂಬಿಡಿ. ನೋಡಿ ಫ್ರೆಂಡ್ಸ್, ಈಗ ಸೋಫಾಯಲ್ಲಿ ಏನು ಹಾಕಿ ನಾನು ಕ್ಲೀನ್ ಮಾಡಿದ್ದೆ ಮತ್ತೆ ಸೇಮ್ ಅದೇ ಪ್ರೋಸೆಸ್ಸಲ್ಲಿ ಟವಲ್ ತಗೊಂಡು ನೀಟಾಗಿ ಒರೆಸ್ಕೊಂಡೆ. ಸೊ ಇಷ್ಟೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಒಂದು 15 ನಿಮಿಷ ಆಯಿತು. ಸೊ ಕ್ಲೀನಾಗೂ ಇರುತ್ತಲ್ವ, ನಮಗೆ ಅಡುಗೆ ಮನೆಯಲ್ಲಿ ನಾವು ಡೈಲಿ ಬಳಸೋ ಅಂಥ ವಸ್ತುಗಳು ಕ್ಲೀನಾಗಿದ್ದರೆ ನಮಗೆ ಅಡುಗೆ ಕೆಲಸಕ್ಕೆ ಹೋಗಿದ ತಕ್ಷಣವೇ ಒಂಥರ ಮೋಟಿವೇಶನ್ ಬರುತ್ತೆ. ಅಡುಗೆ ಮನೆಗೆ ಹೋಗಿದ ತಕ್ಷಣವೇ ಆ ಪಾತ್ರೆಗಳಾಗಿರ್ಬೋದು, ಮಿಕ್ಸಿ, ಸ್ಟೌವು ಪ್ರತಿಯೊಂದು ನಾವು ನೋಡಿದ ತಕ್ಷಣವೇ ಅಯ್ಯೋ ಯಾರಪ್ಪ ಅಡುಗೆ ಮಾಡೋದು ಅನ್ನೋ ರೀತಿ ಅನಿಸ್ಬಾರ್ದು. ಎಲ್ಲ ಕ್ಲೀನಾಗಿದ್ದರೆ ನಮಗೆ ಮೂಡು ಸಹ ಚೆನ್ನಾಗಿರುತ್ತೆ, ಬೇಗ ಅಡುಗೆ ಕೆಲಸಗಳನ್ನು ಮುಗಿಸ್ಕೊಳ್ತೀವಿ. ನೋಡಿ ಮತ್ತು ಅದರ ತಳದಲ್ಲೂ ಅಷ್ಟೇ ಸ್ವಲ್ಪ ಬ್ರಷಿಂದ ಈ ರೀತಿ ಮಾಡಿ ಒಣ ಟವಲಿಂದ ಒರೆಸ್ಕೊಳ್ಳಿ. ಜಾಸ್ತಿ ನೀರನ್ನು ಹಾಕಿ ಮತ್ತು ಆ ಲಿಕ್ವಿಡನ್ನೆಲ್ಲ ಹಾಕಿ ಕ್ಲೀನ್ ಮಾಡೋಕ್ಕೆ ಹೋಗಬೇಡಿ, ನೀರು ಒಳಗಡೆ ಹೊರಟೋಗುತ್ತೆ, ಶಾಕ್ ಹೊಡೆಯುತ್ತೆ. ಸೊ ಈಗ ಫೈನಲಿ ಮಿಕ್ಸಿ ರೆಡಿ ಆಯಿತು. ನೋಡ್ತಾ ಇರ್ಬೋದಲ್ವ ನೀವು ಎಷ್ಟು ಕ್ಲೀನಾಗಿದೆ. ಒಂದು ಸಾರಿ ನೋಡಿ ನೀವು ಮೊದಲಿಗೂ ಇವಾಗೂ ಎಷ್ಟು ವ್ಯತ್ಯಾಸ ಕಾಣಿಸ್ತಾ ಇದೆ. ಅದರಲ್ಲೂ ವೈಟ್ ಮಿಕ್ಸಿಗಳಲ್ಲಂತೂ ಬೇಗ ಗಲೀಜಾಗುತ್ತೆ. ನಾನು ಹಿಂದೆನೇ ಹೇಳ್ದಾಗೆ 12 ವರ್ಷದ ಮಿಕ್ಸಿ ಇದು. ನೋಡಿ ಎಷ್ಟು ಚೆನ್ನಾಗಿದೆ. ಒಂದು 2 ತಿಂಗಳಿಗೆ ಒಂದು ಸಾರಿ ನಾನು ಈ ರೀತಿ ಡೀಪ್ ಕ್ಲೀನ್ ಮಾಡ್ಕೊತೀನಿ ಅಷ್ಟೇ. ಡೀಪ್ ಕ್ಲೀನ್ ಅಂದರೆ ನಾನು ನಿಮಗೆ ಕ್ಲೀನಿಂಗ್ ಪ್ರೋಸೆಸ್ ತೋರಿಸೋಣ ಅಂತ ಹೇಳಿ ಇಷ್ಟು ಗಲೀಜು ಮಾಡಿದ್ದೆ. ಇಷ್ಟು ಗಲೀಜಾಗೋದಕ್ಕೆ ನಾನು ಬಿಡೋದೇ ಇಲ್ಲ, ಹಾಗಿಂದ ಹಾಗೆ ಒರೆಸ್ಕೊಳ್ತೀನಿ ಫ್ರೆಂಡ್ಸ್. ಸೊ ಈಗ ಮಿಕ್ಸಿ ಕ್ಲೀನಿಂಗ್ ಪರ್ಪಸ್ ಆಯಿತು. ಹಾಗೆ ಜಾರ್ಗೆ ಬಂದರೆ ಜಾರ್ ಯಾವ ರೀತಿ ಅನ್ನೋದು ಕ್ಲೀನ್ ಮಾಡೋದು ಅನ್ನೋದು ತೋರಿಸ್ತೀನಿ. ಹಿಂದೆನೇ ಲಿಕ್ವಿಡ್ ಹಾಕಿ ಬಿಟ್ಟಿದ್ನಲ್ವ, ಈಗ ಅದೇ ಬ್ರಷ್ ತಗೊಂಡು ನೋಡಿ ಸ್ವಲ್ಪ ಫೋರ್ಸಾಗಿ ಉಜ್ಕೊಳ್ಳಿ. ಇದು ಮಿಕ್ಸಿ ಜಾರು ಅಷ್ಟೇ. ಈ ಮಿಕ್ಸಿ ತೊಗೊಂಡಾಗೆ ನಾನು ತೊಗೊಂಡಿದ್ದು ಬ್ಲೇಡ್ ಮಾತ್ರ ಸ್ವಲ್ಪ ಮಂಡಾಗಿತ್ತು. ಬ್ಲೇಡ್ ಒಂದು ಚೇಂಜ್ ಮಾಡಿಸಿರೋದು ಬಿಟ್ಟರೆ ಪ್ರೆಸ್ಟೀಜ್ ಮಿಕ್ಸಿಯಲ್ಲಿ ಯಾವುದು ಬಂದಿತ್ತು ಜಾರು ಅದನ್ನೇ ಸಹ ನಾನು ಈಗೂ ಬಳಸ್ತಾ ಇರೋದು. ಜಾರನ್ನು ನಾನು ಬೇರೆ ಚೇಂಜೇ ಮಾಡಲಿಲ್ಲ. ಸೊ ನೋಡಿ 12-13 ವರ್ಷದ ಜಾರು ಇವಾಗಲೂ ಎಷ್ಟು ಕ್ಲೀನಾಗಿ ಯಾವ ಥರ ನಾನು ಇಟ್ಕೊಂಡಿದ್ದೀನಿ ಅನ್ನೋದು ನೀವೇ ನೋಡಿ. ಸೊ ನೋಡಿ ಎಷ್ಟು
ಒಳಗಡೆ ಯಾವಾಗಲೂ ಅಷ್ಟೇ ಮಿಕ್ಸಿಯನ್ನು ಕ್ಲೀನ್ ಮಾಡಲೇಬೇಕು. ಈ ರೀತಿ ಜಾಸ್ತಿ ಫಂಗಸ್ ಅನ್ನೋದು ಇದೇ ಜಾಗಗಳಲ್ಲೇ ಸೇರಿಕೊಂಡು ನಮಗೆ ಕಾಯಿಲೆಗಳು ಬರುತ್ತೆ. ಇದೆಲ್ಲ ಸ್ವಲ್ಪ ಹೆಣ್ಮಕ್ಳು ನಾವು ಗಮನದಲ್ಲಿಟ್ಕೊಂಡು ಕ್ಲೀನ್ ಮಾಡಿಕೊಂಡ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ, ಮನೆಯೂ ಸಹ ನೀಟಾಗಿರುತ್ತೆ ಅಂತಲೇ ಹೇಳ್ಬೋದು. ಒಂದು 15 ನಿಮಿಷ ಎಲ್ಲೋ ಒಂದು ಹತ್ರ ಕೂತ್ಕೊಂಡು ಕಾಲ ಕಳೆದುಬಿಡ್ತೀವಿ. ಅಂಥ ಟೈಮಲ್ಲಿ ಈ ಕೆಲಸಗಳನ್ನು ಇಟ್ಕೊಳ್ಳಿ. ಮಧ್ಯಾಹ್ನದ ಟೈಮು ನಿಮಗೆ ಫ್ರೀ ಇರೋರಾದರೆ, ಹೊರಗಡೆ ಹೋಗೋರು ಕೆಲಸಕ್ಕೆ ಹೋಗೋರಾದರೆ ನಿಮ್ಗೆ ಯಾವಾಗ ಫ್ರೀ ಇರುತ್ತೋ ಆವಾಗ ನೀವು ಮಾಡ್ಕೊಳ್ಬೋದು. ನೋಡಿ ಎಷ್ಟು ಕ್ಲೀನ್ ಆಯಿತು. ಜಾರನ್ನು ಸಹ ಈಗ ಹಳೆ ಮಿಕ್ಸಿ ಹೊಸ ಮಿಕ್ಸಿ ಥರನೇ ಕಾಣಿಸ್ತಾ ಇದ್ದೆ. ನೋಡಿ, ನೀವೇ ನೋಡಿ ಎಷ್ಟು ಚೆನ್ನಾಗಿದೆ. ಜಾರು ಅಷ್ಟೇ, ಮಿಕ್ಸಿನೂ ಅಷ್ಟೇ. ನೀವೇ ನೋಡಿದ್ರಲ್ವಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ, ಹಾಗೆ ಯೂಸ್ಫುಲ್ ಆಗಿದೆ ಅಂತಲೂ ಅಂದ್ಕೊಳ್ತೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ. ಮಿಕ್ಸಿ ಯಾವಾಗಲೂ ಅಷ್ಟೇ ಇಡವಾಗಿ ಈ ರೀತಿ ಉಲ್ಟಾ ಇಡಿ, ಆ ಬೇಸಲ್ಲಿರೋಂತಹ ನೀರೆಲ್ಲ ಕೆಳಗಡೆ ಬಂದ್ಬಿಡುತ್ತೆ. ಸೊ ಓಕೆ ಫ್ರೆಂಡ್ಸ್, ಧನ್ಯವಾದ.